ಜರ್ಮನ್ ಹೋಮಿಯೋಪತಿ ಕ್ಲಿನಿಕ್ ಮತ್ತು ಆಸ್ಪತ್ರೆಯ ಸಂಸ್ಥಾಪಕರಾದ ಹಾಗೂ ಎಂಡಿ ಡಾಕ್ಟರ್ ಮನೋಜ್ ಎಸ್ ಪೂಜಾರ್ ಅವರು ಕಳೆದ 15 ವರ್ಷಗಳಿಂದ ನಾನು ಕ್ಲಾಸಿಕಲ್ ಹೋಮಿಯೋಪತಿ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ರೋಗಿ ಸೇವೆ, ಕ್ಲಿನಿಕಲ್ ಶ್ರೇಷ್ಠತೆ ಹಾಗೂ ನಿರಂತರ ಅಧ್ಯಯನಕ್ಕಾಗಿ ಸಂಪೂರ್ಣ ಸಮರ್ಪಣೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಪಯಣದಲ್ಲಿ ಸಂಕೀರ್ಣ ಮತ್ತು ಸವಾಲಿನ ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಹೋಮಿಯೋಪತಿಯ ವ್ಯಾಪಕ ಸಾಮರ್ಥ್ಯವನ್ನು ಅನ್ವೇಷಿಸಿ ಅದನ್ನು ಸಮಾಜದವರೆಗೆ ತಲುಪಿಸುವುದು ನನ್ನ ಪ್ರಮುಖ ಉದ್ದೇಶವಾಗಿದೆ. ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಕಂಡುಬರುವ ಅನೇಕ ಸಮಸ್ಯೆಗಳ ಪೈಕಿ ದೀರ್ಘಕಾಲ ಗುಣವಾಗದ ಗಾಯಗಳು, ಕ್ರಾನಿಕ್ ನಾನ್ ಹೀಲಿಂಗ್ ವೂಂಡ್ಸ್ ಅತ್ಯಂತ ಸವಾಲಿನದು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ದೀರ್ಘಕಾಲೀನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಉಂಟಾಗುತ್ತದೆ. ಈ ಸವಾಲಿನಿಂದ ಪ್ರೇರಿತನಾಗಿ ಕ್ಲಾಸಿಕಲ್ ಹೋಮಿಯೋಪತಿ ಇಂತಹ ರೋಗಿಗಳ ಚಿಕಿತ್ಸಾ ನಿರ್ವಹಣೆಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದರ ಕುರಿತು ನಾನು ಆಳವಾದ ಅಧ್ಯಯನ, ಕ್ಲಿನಿಕಲ್ ಅವಲೋಕನ ಮತ್ತು ಸಂಶೋಧನೆ ನಡೆಸಿದ್ದೇನೆ. ಜರ್ಮನಿಯ ಖ್ಯಾತ ವೈದ್ಯಕೀಯ ತಜ್ಞ ಹಾಗೂ ಹೋಮಿಯೋಪತಿಯ ಪಿತಾಮಹರಾದ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅವರ ತತ್ವಗಳನ್ನು ಆಧಾರವಾಗಿಸಿಕೊಂಡು ರೋಗಿಯ ದೈಹಿಕ, ಮಾನಸಿಕ ಸ್ವಭಾವದ ಸೂಕ್ಷ್ಮ ವಿಶ್ಲೇಷಣೆ, ವೈಯಕ್ತಿಕ ಹೋಮಿಯೋಪತಿ ಔಷಧೋಪಚಾರ, ಆಧುನಿಕ ಗಾಯ ನಿರ್ವಹಣಾ ವಿಧಾನಗಳು ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸೆಯ ಸಮನ್ವಯವನ್ನು ಒಳಗೊಂಡ ಒಂದು ಪ್ರಗತಿಪರ ಚಿಕಿತ್ಸಾ ಪದ್ಧತಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ವಿಧಾನದಿಂದ ದೀರ್ಘಕಾಲ ಗುಣವಾಗದ ಗಾಯಗಳು ಹಾಗೂ ಇತರ ಸಂಕೀರ್ಣ ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಉತ್ತೇಜನಕಾರಿ ಫಲಿತಾಂಶಗಳು ದೊರೆತಿವೆ. मेरा लकी क्या है कि पेशेंट कभी भी डाइवर्ट नहीं होते, चेंजेस नहीं होते. क्यों? ये मेरा खुद का ओनली ट्रीटमेंट नहीं है, मेरा सपोर्ट, मेरा स्टाफ. ऐसा कोई पेशेंट आ गया, हर घंटे को हम अपडेट लेते हैं, हर घंटे को. क्यों? ये बहुत डेंजरस केस रहता है. इसमें मिनिमम 1 to 2 आवर्स में कंडीशन कंट्रोल होना ही. आप पूछ सकते हैं मुझे, आपको 2 घंटे में कैसा मालूम पड़ेगा? वही एडवांस है ना, हमें मालूम पड़ जाएगा वो पेशेंट प्रोग्नोसिस में जा रहा है कि नहीं, रिकवरी में जा रहा है कि नहीं. मगर वो मालूम करने के लिए हमको उनका अपडेट चाहिए ना. दे दिया 99%. अभी ये मे का फॉलोअप है, अभी देखिए मे का फॉलोअप. और इससे भी बड़ा है, आपको टाइम है तो मैं दिखा दूंगा एक शॉर्ट में. क्यों मैं दिखाना चाहता हूँ मैं होम्योपैथी में क्या है और ये सब कुछ ठीक क्यों हो रहा है. मेन एक क्लियर करना हो मुझे, नेचर, अल्टीमेटली नेचर, द पर्टिकुलर नेचर. इफ आई अंडरस्टूड आवर मेडिसिन कैन डू एनीथिंग. एक मिरेकल बोलते हैं, इट्स नॉट मिरेकल, इट इज ओनली साइंस, इट इज एन एफर्ट ऑफ बोथ. इधर पेशेंट का भी एफर्ट रहना है, मेरा भी एफर्ट रहना है. ये इसमें मेन चेंजेस है हमारे होम्योपैथी. ಅಡ್ವಾನ್ಸ್ಡ್ ಜರ್ಮನ್ ಹೋಮಿಯೋಪತಿ ಕ್ಲಿನಿಕ್ ಮತ್ತು ಆಸ್ಪತ್ರೆಯಲ್ಲಿ ಕೇವಲ ಗಾಯಗಳ ಚಿಕಿತ್ಸೆಯಷ್ಟೇ ಅಲ್ಲದೆ ವಿವಿಧ ಕಾಯಿಲೆಗಳಿಗೂ ಸಮಗ್ರ ಹೋಮಿಯೋಪತಿಕ್ ಚಿಕಿತ್ಸೆ ನೀಡಲಾಗುತ್ತದೆ. ಇದರಲ್ಲಿ ವ್ಯಾರಿಕೋಸ್ ಶಿರೆಗಳು, ವ್ಯಾರಿಕೋಸ್ ಅಲ್ಸರ್, ಹೈಡ್ರೋಸೀಲ್, ವ್ಯಾರಿಕೋಸೀಲ್, ಸಂತಾನಹೀನತೆ, ಬಾಲರೋಗಗಳು, ಚರ್ಮ ರೋಗಗಳು, ಎಲುಬು ಮತ್ತು ಸಂಧಿವಾತ ಸಮಸ್ಯೆಗಳು, ಅಲರ್ಜಿಗಳು, ಉಸಿರಾಟದ ಕಾಯಿಲೆಗಳು, ಜೀರ್ಣಾಂಗದ ತೊಂದರೆಗಳು, ಹಾರ್ಮೋನಲ್ ಅಸಮತೋಲನ ಮತ್ತು ಇತರ ಅನೇಕ ದೀರ್ಘಕಾಲೀನ ಹಾಗೂ ಸಂಕೀರ್ಣ ಕಾಯಿಲೆಗಳು ಸೇರಿವೆ. ಪ್ರತಿ ರೋಗಿಯೂ ವಿಭಿನ್ನ ವ್ಯಕ್ತಿತ್ವ ಹೊಂದಿದ್ದಾರೆ ಎಂಬುದು ನಮ್ಮ ದೃಢ ನಂಬಿಕೆ. ಆದ್ದರಿಂದ ನಾವು ಕೇವಲ ಕಾಯಿಲೆಯನ್ನು ಮಾತ್ರ ಚಿಕಿತ್ಸೆ ಮಾಡುವುದಿಲ್ಲ, ಬದಲಿಗೆ ರೋಗಿಯ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಸಮಗ್ರವಾಗಿ ಪರಿಗಣಿಸಿ ಚಿಕಿತ್ಸೆ ನೀಡುತ್ತೇವೆ. ಈ ಸಮಗ್ರ ದೃಷ್ಟಿಕೋನದಿಂದ ದೇಹದ ಸ್ವಾಭಾವಿಕ ರೋಗನಿರೋಧಕ ಶಕ್ತಿಗೆ ಉತ್ತೇಜನ ಸಿಗುತ್ತದೆ ಮತ್ತು ಒಟ್ಟಾರೆ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗುತ್ತದೆ. ರೋಗಿಗಳ ಹೆಚ್ಚಿನ ಅನುಕೂಲಕ್ಕಾಗಿ ಮತ್ತು ಚಿಕಿತ್ಸಾ ಪ್ರಕ್ರಿಯೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ದೀರ್ಘಕಾಲೀನ ಗಾಯ ಚಿಕಿತ್ಸೆಯನ್ನು ಪಡೆಯುವ ರೋಗಿಗಳಿಗಾಗಿ ಅಡ್ವಾನ್ಸ್ಡ್ ಆಟೋಮ್ಯಾಟಿಕ್ ಡ್ರೆಸಿಂಗ್ ಬೆಡ್ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಇದು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ಆರೋಗ್ಯ ಸೇವೆಯ ಅತ್ಯುತ್ತಮ ಸಂಯೋಜನೆಯಾಗಿದೆ. ಹೋಮಿಯೋಪತಿ ಕ್ಷೇತ್ರದಲ್ಲಿ ಸಂಶೋಧನೆ, ನವೋದ್ಯಮ ಮತ್ತು ನಿರಂತರ ಅಧ್ಯಯನದ ಮೂಲಕ ಇನ್ನಷ್ಟು ಪ್ರಗತಿ ಸಾಧಿಸುವುದು ನಮ್ಮ ಗುರಿಯಾಗಿದೆ ಎಂದು ಡಾಕ್ಟರ್ ಮನೋಜ್ ಎಸ್ ಪೂಜಾರ್ ಅವರು ಹೇಳುತ್ತಾರೆ. ಕ್ಲಾಸಿಕಲ್ ಹೋಮಿಯೋಪತಿಗೆ ನಿಷ್ಠೆ, ನವೋದ್ಯಮಕ್ಕೆ ವೇಗ ಮತ್ತು ಚಿಕಿತ್ಸಾಕ್ಕೆ ಸಮರ್ಪಣೆಯನ್ನು ನೀಡಿದ್ದಾರೆ. ಮೊದಲಿಗೆ ನಮಸ್ಕಾರ ಎಲ್ಲರಿಗೂ. ಟೆಕ್ನಿಕಲಿ ಅವರೆಲ್ಲ ಹೇಳಿದ್ದಾರೆ ನಿಮಗೆ ಅಂತ. ನಾನು ಜಸ್ಟ್ ಏನು ಹೇಳ್ಬೇಕಂತಂದ್ರೆ ಇದು ಹೆಂಗೆ ಮೋಟಿವೇಶನ್ ಸಿಗ್ತವೆ ಅವರಿಗೆ. ಪ್ಯೂರ್ ಹೋಮಿಯೋಪತಿಕ್ ಮಾಡೋದು ಭಾಳ ಕಷ್ಟ. ಎಲ್ಲರಿಗೂ ಕೇಸ್ ತಗೋಬೇಕು, ಭಾಳ ಗಂಟೆಗಳವರೆಗೆ ಪೇಷಂಟ್ ಜೊತೆ ಅವ್ರು ಮಾತನಾಡಬೇಕು, ಅವ್ರ ಕೇಸ್ ತಗೊಳ್ಳೋದು, ಆಮೇಲೆ ಅವ್ರಿಗೆ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡೋದು ಭಾಳ ಟೈಮ್ ಟೇಕಿಂಗ್ ಪ್ರೊಸೀಜರ್. ಬಟ್ ಇವ್ರ ಹತ್ರ ಪರಿಣಿತಿ ತಗೊಳಕ್ಕೆ ಮೋಟಿವೇಶನ್ ಬೇಕೇ ಬೇಕು. ಆ ಮೋಟಿವೇಶನ್ ಅಂದ್ರೆ ನಮ್ಮ ತಾಯಿ
ಯಾಕಂದ್ರೆ ನಮ್ಮ ತಾಯಿಯವರು ನಮ್ಗೆ ಎಜುಕೇಶನ್ ಕೊಟ್ಟು ಅವ್ರು ಎರಡು ಉದ್ದೇಶ ಇತ್ತು ಆಕ್ಚುಲಿ. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಫಾರ್ಮಿಂಗ್ ಪ್ಲಸ್ ಆರ್ಮಿ. ನಮ್ಮ ತಂದೆಯವರು ಎಕ್ಸ್ ಆರ್ಮಿ. ಈಗ ನಾವು ಫಾರ್ಮಿಂಗು ಮಾಡ್ತಿದ್ದೇವೆ, ನಮ್ಗೆ ಹೊಲ ಇದೆ. ಸೊ ನಮ್ಮ ಮಮ್ಮಿಯ ಆಸೆ ಏನಿತ್ತಂದ್ರೆ ಒಬ್ಬರು ಮನುಷ್ಯರ ಡಾಕ್ಟರ್ ಆಗ್ಬೇಕು, ಒಬ್ರು ಪ್ಲಾಂಟ್ ಡಾಕ್ಟರ್ ಆಗ್ಬೇಕಂತ. ಅದಕ್ಕೆ ನಾನು ಅಗ್ರಿಕಲ್ಚರ್ ತಗೊಂಡೆ. ಆಕ್ಚುಲಿ ನಾನು PhD ಇನ್ ಅಗ್ರಿಕಲ್ಚರ್ ಇನ್ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡರ್. ಐ ಆಮ್ ವರ್ಕಿಂಗ್ ಆಸ್ ಅ ಪ್ಲಾಂಟ್ ಬ್ರೀಡರ್. ಸೊ ಆ ಒಂದು ಉದ್ದೇಶದನ್ನ ಸಕಾರಾತ್ಮಕವಾಗಿ ತಗೊಂಡು ಸಕ್ಸಸ್ ಮಾಡ್ಬೇಕಂತ ಗುರಿ ಇಟ್ಕೊಂಡು ನಮ್ಮನ್ನ ಪ್ಯೂರ್ ಹೋಮಿಯೋಪತಿಕ್ ನಲ್ಲಿನೇ ನಾವು ಮೆಡಿಸಿನ್ ಕೊಡ್ಬೇಕಂತ ದಿನನಿತ್ಯ ಪರಿಶ್ರಮ ಪಟ್ಟು ಇವತ್ತಿಗೆ ನಾವು ನಮ್ಮ ಸ್ವಂತವಾದ ಕ್ಲಿನಿಕ್ ಅನ್ನ ಓಪನ್ ಮಾಡಿದ್ದೇವೆ ಅಂತಂದ್ರೆ ನಮ್ಗೆ ಇದು ಆಕ್ಚುಲಿ ನಮ್ಮ ಎಂಟೈರ್ ಫ್ಯಾಮಿಲಿಗೆ ಬಹಳ ಹೆಮ್ಮೆಯ ಪಾತ್ರ, ಹೆಮ್ಮೆಯ ವಿಷಯ. ಅದರಲ್ಲಿ ಇವರು ಟ್ರೀಟ್ ಮಾಡುವಂತ ಡಿಸೀಸ್ ನೀವು ಕೆಲವೊಂದು ವಿಡಿಯೋ ನೋಡಿದ್ರಿ, ನಾವು ನೋಡ್ಲಿಕ್ಕೇನೆ ಹೇಸ್ತೇವೆ. ಆದ್ರೆ ಅದನ್ನ ನೋಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಡ್ರೆಸ್ಸಿಂಗ್ ಮಾಡೋದಾಗ್ಲಿ ಬಹಳ ಕಷ್ಟ ಇದು. ಇವರು ಆಲ್ರೆಡಿ ಹೇಳಿದ್ದಾರೆ, ಇದು ಇಂಡಿಯಾದೊಳಗೆ ಒನ್ ಆಫ್ ದ ಫಸ್ಟ್ ಪಯನಿಯರಿಂಗ್ ಇವರು ಇನ್ ಗಿವಿಂಗ್ ದಟ್ ಟ್ರೀಟ್ಮೆಂಟ್ ಅಂಡ್ ಮೆಡಿಸಿನ್ ಫಾರ್ ದ ಪರ್ಟಿಕ್ಯುಲರ್ ಕ್ರೋನಿಕ್ ಡಿಸೀಸಸ್. ಈಸ್ ಅ ಪಯನಿಯರ್. ಸೊ ಇನ್ನೊಂದು ಅಡ್ವಾನ್ಸ್ ಡ್ರೆಸ್ಸಿಂಗ್ ಟೇಬಲ್, ಅದನ್ನೊಂದು ನಾನು ಪೇಷಂಟ್ ಸಲುವಾಗಿ ಈಗ ಅರ್ಪಿಸ್ತಾ ಇದ್ದೀನಿ. ಈಗ ಅಡ್ವಾನ್ಸ್ ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಇಟ್ಸ್ ಅನ್ ಫಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಗ್ಲೋಬಲಿ ಇನ್ ಹೋಮಿಯೋಪತಿ ಕ್ಲಿನಿಕ್. ಫಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಗ್ಲೋಬಲಿ, ಇಟ್ಸ್ ಅನ್ ಗ್ಲೋಬಲಿ ಫಸ್ಟ್. ಹೋಮಿಯೋಪತಿಕ್ ಅಂದ್ರೆ ಜಸ್ಟ್ ಜನರ ಆಲ್ಮೋಸ್ಟ್ ಈಗ ಕಲ್ಪನೆ ಏನಿರುತ್ತೆ ಅಂದ್ರೆ ಜಸ್ಟ್ ಬಿಳಿ ಗುಳಿಗೆ ಕೊಡ್ತೀವಿ ಅಷ್ಟೇ. ಆದ್ರೆ ಡ್ರೆಸ್ಸಿಂಗಿಗೆ ಪ್ರಾಪರ್ ಡ್ರೆಸ್ಸಿಂಗ್ ಮಾಡಬೇಕು, ಡಯಾಗ್ನೋಸಿಸ್ ಮಾಡಬೇಕು. ಅದಕ್ಕೆ ಪ್ರಾಪರ್ ನಾವು ಏನ್ ಮಾಡಿದ್ವಿ ಅಂದ್ರೆ ಹೈಟೆಕ್ ಬೆಡ್ ಅನ್ನ ತಗೊಂಡ್ ಬಂದಿದ್ದೇವೆ. ಸೊ ದಟ್ ವಿ ಕ್ಯಾನ್ ಇಮಿಡಿಯೇಟ್ಲಿ ಅಂಡ್ ಪ್ರಾಪರ್ಲಿ ಡಯಾಗ್ನೋಸ್ ದ ಪೇಷಂಟ್ ಅಂಡ್ ದೆನ್ ಗಿವ್ ದ ರಿಕ್ವೈರ್ಡ್ ಮೆಡಿಸಿನ್. ಅಷ್ಟೇ. ಧನ್ಯವಾದಗಳು. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ, ಪಂಚಾಯತ್ ಸ್ವರಾಜ್ ಸಮಾಚಾರ.